Brahmin's Cafe, Brahmin's Cafe. ಅಂತೂ ಇಂತೂ ನಮ್ಮ ಕರುಣಂಗೆ ಹಿಡಿದಿದ್ದ ಗ್ರಹಚಾರ ಕಳೀತಲ್ಲ. ಜಾತಿ ಧರ್ಮ ಮುಖ್ಯ ಅಲ್ಲ, ಮನುಷ್ಯ ಧರ್ಮನೇ ಮುಖ್ಯ ಅಂತ ವೈಭವ್ ತಂದೆ ತಾಯಿಗೆ ಗೊತ್ತಾಗಿ ನಮ್ಮ ಮಗಳನ್ನ ಮನೆಯೊಳಗೆ ಸೇರಿಸ್ಕೊಂಡ್ರಲ್ಲ. ನನ್ನ ಮಗಳು ನಗ್ನಗ್ತ ಸಂಸಾರ ಮಾಡಿಕೊಂಡು ಎಲ್ಲರ ಹತ್ರ ಹೊಗಳಿಸ್ಕೊಂಡು ಗಂಡನ ಜೊತೆ ಸಂತೋಷವಾಗಿರ್ತಾಳೆ ಅಲ್ವಾ? ನಮಗೆ ಇದಕ್ಕಿಂತ ಇನ್ನೇನು ಬೇಕ್ರಿ? ಇನ್ನೇನೇ ಬೇಕು, ಎಲ್ಲ ಸಿಕ್ಕ ಹಾಗಾಯ್ತು. ಆಹಾ, ನಗು ನೋಡು, ನಿನ್ನೆವರೆಗೂ ಕೊರಗ್ತಾನೆ ಇದ್ದೆ ಕಣೆ, ಇವತ್ತು ನಿನ್ನ ಮುಖದಲ್ಲಿ ಗೆಲುವಿನ ನಗು ಕಾಣಿಸ್ತಿದೆ. ಏನು ಬರೀ ನಾನೊಬ್ಳೆ ಕೊರಗ್ತಿದ್ನಾ? ನೀವು ಕೊರಗ್ತಾ ಇರ್ಲಿಲ್ವಾ? ನಾನಾ ಕೊರಗೋದ? ಚಾನ್ಸೇ ಇಲ್ಲ. ನನಗೆ ನಂಬಿಕೆ ಇತ್ತು ಕಣೆ, ನಮ್ಮ ಮಗಳನ್ನ ಅವರು ಸೊಸೆಯಾಗಿ ಒಪ್ಕೊಂಡೇ ಒಪ್ಕೋತಾರೆ ಅಂತ. ನಾನು ಯಾಕೆ ಕೊರಗ್ಲಿ? ಓ, ಹಾಗಾದ್ರೆ ಹಿತ್ಲಿಗೆ ಹೋಗಿ ಒಬ್ರೇ ಕಣ್ಣೀರ್ ಸುರಿಸ್ತಾ ಇದ್ರಲ್ಲ, ಅವ್ರು ಯಾರಪ್ಪ? ನೋಡಕ್ ನಿಮ್ ಹಾಗೆ ಇದ್ರು? ಬಿಡಿ, ಯಾರೋ ಹೆಣ್ಮಗಳ ಅಪ್ಪ ಇರ್ಬೇಕು, ನಮ್ಗೆ ಯಾಕೆ? ಹೌದೌದು, ನಮ್ಗೆ ಯಾಕೆ? ಕರುಣಾದು ಇನ್ನು 2 ರಾಶಿ ಬಟ್ಟೆ ಇದೆ ಕಡೆ, ಇನ್ನು 4 ಸೂಟ್ ಕೇಸ್ ಆದ್ರೂ ಸಾಲೋದಿಲ್ಲ. ಮೊದ್ಲು ಹೋಗಿ ಅದನ್ನ ತಗೊಂಡ್ ಬರ್ತೀನಿ. ರೀ ಬೇಡ ರೀ, ಸದ್ಯಕ್ಕೆ ಎಷ್ಟು ಸಾಕು. ಪಾಪ ಮದ್ವೆ ಮನೆಯಿಂದ ಉಟ್ಟು ಬಟ್ಟೆಲ್ಲೇ ಹೋಗಿದ್ದಾಳೆ. ಇದನ್ನ ಕೊಟ್ಟು ಹಾಗೆ ಅವ್ರ ಮನೆಯವ್ರಿಗೆ ಕೃತಜ್ಞತೆ ಹೇಳ್ಬಿಟ್ಟು ಬರೋಣ. ಹೌದು ಯಶೋದ, ನಿನ್ ಮಾತು ನಿಜ ಕಣೆ. ನಮಗೂ ಅವ್ರಿಗೂ ಸಾಕಷ್ಟು ವಿಷಯಗಳಲ್ಲಿ ಅಜಗಜಾಂತರ ವ್ಯತ್ಯಾಸ ಇದ್ರು. ನಮ್ಮ ಮಗಳನ್ನ ಅವ್ರ ಮನೆ ಸೊಸೆ ಅಂತ ಒಪ್ಕೊಂಡು ಅವಳಿಗೊಂದು ಸ್ಥಾನ ಕೊಟ್ಟಿದ್ದಾರಲ್ಲೇ, ಆ ಮನೆ ದೇವತೆಗಳಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಏಯ್ ಶ್ರೇಯಸ್, ಬಾರಪ್ಪ. ಏನಂಕಲ್, ಏನೋ ಕೃತಜ್ಞತೆ ಅದು ಇದು ಅಂತ ಏನೋ ಹೇಳ್ತಾ ಇದ್ರಿ. ಓ, ಭರ್ಜರಿ ಪ್ಯಾಕಿಂಗ್ ನಡೀತಾ ಇದೆ. ಏನೋ ಗಂಡ ಹೆಂಡತಿ ಇಬ್ರು ಟ್ರಿಪ್ ಔಟ್ ಆಗಿದೆ. ಟ್ರಿಪ್ ಹೊರಡೋಕೆ ಶ್ರೇಯಸ್, ಇದು ನಮ್ಮ ಬಟ್ಟೆಗಳಲ್ಲಪ್ಪ, ಕರುಣಾದು, ಎಲ್ಲ ಕರುಣಾಮಯ. ರೀ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಅವ್ರಿಗೆ ವಿಷಯ ಗೊತ್ತಿಲ್ಲ ಅನ್ಸತ್ತೆ. ಶ್ರೇಯಸ್, ವೈಭವ್ ಮನೆಯವರು ನಮ್ಮ ಮಗಳನ್ನ ಒಪ್ಕೊಂಡು ಮನೆ ತುಂಬಿಸ್ಕೊಂಡು ಆಯ್ತಪ್ಪ. ಅದಕ್ಕೆಪ್ಪ ಅವಳ ಬಟ್ಟೆ ಬರೆ ಒಡವೆ ಎಲ್ಲ ಕೊಟ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಯಾವಾಗಾಯ್ತು ಈ ಬೆಳವಣಿಗೆ ಎಲ್ಲ? ನಿನ್ನೆ ಸಂಜೆನೆ, ಆದ್ರೆ ನಮಗ್ ತಿಳಿದಿದ್ ಲೇಟು. ಇದೇನು ನಡೀತಾ ಇದೆ? ನಾನು ಏನು ಅಂದ್ಕೊಂಡ್ರು ನನಗೆ ರಿವರ್ಸ್ ಹೊಡಿತಾ ಇದೆಯಲ್ಲ. ಮಡಿ ಮೈಲ್ಗೆ ಅಂತ ಹಾರಾಡೋ ಪಂಡಿತರು ಇವಳನ್ನ ಕುತ್ತಿಗೆ ಹಿಡಿದು ಆಚೆ ತಳ್ತಾರೆ. ಇವಳು ಬಾಳು ನಾಯಿಗಿಂತ ಕಡೆಯಾಗಿ ಬರ್ಬಾದ್ ಆಗುತ್ತೆ ಅಂತ ನಾನು ಲೆಕ್ಕಾಚಾರ ಹಾಕಿದ್ರೆ, ಸೊಸೆ ಅಂತ ಒಪ್ಕೊಂಡು ಮನೆ ಒಳಗಡೆ ಬಿಟ್ಕೊಂಡ್ಬಿಟ್ರಾ? ಛೇ, ಬೀದಿಗೆ ಬೀಳ್ಬೇಕಾದ ಇವಳನ್ನ ನಾನೇ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸ್ಬಿಟ್ಟೆ. ತಲೆ ಕೆಟ್ಟೋಗಿದೆ. ಶ್ರೇಯಸ್, ಅಂಕಲ್, ಏನಪ್ಪ ಯೋಚನೆ ಮಾಡ್ತಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ನಿನಗೆ ನಾವು ಮೊದಲು ಕೃತಜ್ಞತೆ ಹೇಳಬೇಕು. ಇದಕ್ಕೆಲ್ಲ ನೀನೇ ಕಾರಣ. ಹೌದು ಶ್ರೇಯಸ್, ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದಾನೆ. ನೀನ್ ಧೈರ್ಯ ಮಾಡಿ ಕರುಣಾ ಮದ್ವೆ ವಿಷಯ ಅಲ್ಲಿ ಎತ್ತದೇ ಹೋಗಿದ್ರೆ ಅವಳ ಜೀವನ ಮೂರಾ ಬಟ್ಟೆ ಆಗ್ಬಿಡ್ತಿತ್ತಪ್ಪ. ಆ ದೇವ್ರೆ ನಿನ್ನ ರೂಪದಲ್ಲಿ ಬಂದು ನಮ್ಮ ಮಗಳನ್ನ ನಮಗೆ ಉಳಿಸ್ಕೊಟ್ಬಿಟ್ಟ. ಏನಂಟಿ ನೀವು ಈಗ ಮಾತಾಡ್ತಾ ಇದ್ದೀರಾ? ಕರುಣ ಯಾರು? ನನ್ನ ಸಿಸ್ಟರ್ ಇದ್ದಾಗೆ. ಅವ್ರು ನನಗೆ ಲೈಫ್ ಲಾಂಗ್ ಮರೆಯದಿರೋಷ್ಟು ಸಹಾಯ ಮಾಡಿದ್ದಾರೆ. ಇನ್ ರಿಟರ್ನ್ ನಾನು ಇಷ್ಟಾದರೂ ಮಾಡಿ ಋಣಭಾರನ ಕಡಿಮೆ ಮಾಡ್ಕೋಬೇಕು ಅಲ್ವಾ? ಏನೋ ಇಷ್ಟೊಂದು ಸಮಸ್ಯೆಗಳ ಮಧ್ಯೆ ಅವ್ರ ಲೈಫು ಸೆಟ್ಲ್ ಆಯ್ತಲ್ಲ. ಅಕ್ಕ, ಅವ್ರನ್ನೆಲ್ಲ ನೋಡಿ ನಾನು ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ಮುಖ್ಯವಾಗಿ ನಮ್ಮ ಕರುಣ ಸಿಸ್ಟರ್ನ ನೋಡಬೇಕು. ಅವ್ರ ಖುಷಿಲಿ ನಾನು ಭಾಗಿಯಾಗಬೇಕಲ್ವಾ? ನಿಮ್ಮ ಜೊತೆ ನಾನು ಬರಲಾ? ಅಲ್ಲ, ಒಳ್ಳೆ ಕೆಲಸಕ್ಕೆ 3 ಜನ ಹೋಗ್ಬೇಕಲ್ಲ ಅಂತ ಚಿಂತೆ ಮಾಡಬೇಡಿ.
ನೀವು ಆಟೋದಲ್ಲಿ ಬನ್ನಿ, ನಾನು ಬೈಕಲ್ಲಿ ಬರ್ತೀನಿ. ಓಹ್, ಆಗ್ಬೋದಪ್ಪ. ಅಂಕಲ್ ನಾನು ಹೋಗ್ತಾ ಇರ್ತೀನಿ, ನೀವು ಬನ್ನಿ. ಆಯ್ತಪ್ಪ. ಯಶೋದಾ, ಹೋಗಿ ದೇವ್ರ ದೀಪ ಹಚ್ಚು. ಹಾಂ ರೀ. ನಾನು ಬರ್ತಾ ಇರೋದು ನಿನ್ನ ಖುಷಿನ ನೋಡೋಕ್ಕಲ್ಲ ಕರ್ಣ, ಹಾಳು ಮಾಡೋಕ್ಕೆ ಬಂದೇ ಬರ್ತೀನಿ. ಅದ್ಯಾರು ನಿನ್ನನ್ನು ಒಪ್ಕೊಂಡು ಮನೆ ಒಳಗಡೆ ಸೇರಿಸ್ಕೊಂಡ್ರೋ ಅವ್ರ ಕೈಲಿ ನೀನು ಕುತ್ತಿಗೆ ಹಿಡಿದು ಆಚೆ ದಬ್ಬಿಸ್ತೀನಿ. ಅದಕ್ಕೋಸ್ಕರ ಬಂದೇ ಬರ್ತೀನಿ. ಕಮಲ, ಸೌಂದರ್ಯ, ಏ ಸೌಂದರ್ಯ, ಎಲ್ಲ ನಿಮ್ಮಮ್ಮ ಒಳಗಿದ್ದಾರೆ. ಕಮಲ, ಬಾ 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 ಇಲ್ಲಿ, ಬೇಗ ಬಾ. ಏನಮ್ಮ? ಶಾಂತ ಏನಾದ್ರು ಫೋನ್ ಮಾಡಿದ್ಲಾ? ಇಲ್ವಲ್ಲ. ನನ್ನ ದೇವಸ್ಥಾನದಿಂದ ಬರುವಾಗ ನನಗೆ ಫೋನ್ ಮಾಡಿದ್ಲು. ಒಂದು ಖುಷಿ ವಿಷಯ ಏನ್ ಗೊತ್ತಾ? ಏನು? ಕರೋನಾ ನೆಗೆದ್ ಬಿದ್ಲಾ? ಅದಕ್ಕಿಂತ ಖುಷಿ ವಿಷಯ ನನಗೆ ಬೇರೆ ಏನಿದೆ? ಆ ಕಾಲನು ಹತ್ರ ಬರ್ತಿದೆ ಕಣೆ. ಅದ್ರ ಮುನ್ಸೂಚನೆ ಇದು. ವೈಭವನಾಗ್ಲಿ ಕರ್ಣನ್ನಾಗ್ಲಿ ಮನೆಯೊಳಗೆ ಬಿಟ್ಕೊಂಡಿಲ್ಲ ಅಂತ ಕಣೆ ಶಾಂತಮ್ಮ. ಇಡೀ ರಾತ್ರಿ ಮನೆ ಮುಂದೆ ಒಳ್ಳೆ ಭಿಕ್ಷುಕರ ತರ ಬಿತ್ಕೊಂಡಿದ್ರಂತೆ. ಸೊಳ್ಳೆ ಕಚ್ತಾ ಇದ್ರು, ಚಳಿಯಲ್ಲಿ ಗಡ 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 ಅಂತ ನಡುಗ್ತಾ ಇದ್ರು. ಶಾಂತಮ್ಮನ ಮನ್ಸು ಕರಗ್ಲೇ ಇಲ್ವಂತೆ ಕಣೆ. ನನ್ನ ಪ್ರಾಣ ಹೋದ್ರು ಅವಳು ಮಾತ್ರ ನನ್ನ ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ಲ. ಸೌಂದರ್ಯನೇ ನನ್ನ ಮನೆ ಸೊಸೆ ಅಂತ ಸಾರಿ ಸಾರಿ ಹೇಳ್ತಾ ಇದ್ಲು ಕಣೆಮ್ಮ. ಇನ್ನೇನ್ ಬೇಕೇ ಸೌಂದರ್ಯ ಇದಕ್ಕಿಂತ? ಈಗ ಕರುಣನ್ ಬೇರೆ ದಾರಿನೇ ಇಲ್ಲ. ತಾಳಿ ತೆಗೆದು ದೇವ್ರ ಉಂಡಿಗೆ ಹಾಕ್ತಾಳೋ ಇಲ್ಲ 6 ಕಾಸು ಸಿಗುತ್ತೋ 3 ಕಾಸು ಸಿಗುತ್ತೋ ಅಂತ ಮಾರ್ಕೊಂತಾಳೋ, ಆ ದೇವ್ರಿಗೆ ಗೊತ್ತು. ಅದಾಗ್ಬೇಕಜ್ಜಿ, ಅದಾಗ್ಲೇಬೇಕು. ಹಾಗವಳು ತಾಳಿ ತೆಗ್ದಿಟ್ಟು ಅಲ್ಲಿಂದ ರೈಟ್ ಹೇಳಿದ್ರೇನೆ ಅವರಿಬ್ರು ಗಂಡ ಹೆಂಡತಿ ಸಂಬಂಧ ಹಾಳಾಗೋದು. ನಾನು ಹೆಂಡತಿಯಾಗಿ ಅಲ್ಲಿಗೆ ಎಂಟ್ರಿ ಕೊಡೋಕ್ಕಾಗೋದು. ವೈಭವ್ ಕರುಣನ ಬಿಟ್ಟು ನನ್ನ ಹತ್ರ ಬರದೆ ಹೋದ್ರೆ ಈ ಸಲ ನಾನಂತೂ ಜೀವಂತವಾಗಿರಲ್ಲ, ಇದು ಸತ್ಯ. ಈಗ ಯಾಕೆ ಆ ಅಪಶಕನ ಮಾತಾಡ್ತೀಯಾ? ನಿನ್ನೆ ರಾತ್ರಿನೇ ಶಾಂತ ನಿನ್ನ ಹತ್ರ ಮಾತಾಡಿ ಧೈರ್ಯ ಹೇಳಿದ್ಲೋ ಇಲ್ವೋ? ಹಾಗೆ ನಮ್ಮ ಪರ ಇರೋ ತನಕ ಆ ಕರುಣ ಅವ್ರ ಮನೆ ಕಡೆ ತಲೆ ಹಾಕಿ ಮಲಗೋ ಆಗೂ ಇಲ್ಲ. ಅಜ್ಜಿ ಹೇಳೋದು ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ. ನೋಡು ಸೌಂದರ್ಯ, ಇನ್ಮೇಲೆ ಸಾಯೋ ವಿಚಾರ ಬಿಟ್ಟು ನಿನ್ನ ಕನಸಿನ ಲೋಕದಲ್ಲಿ ವೈಭವ್ ಜೊತೆ ವಿಹಾರ ಮಾಡ್ತಿರೋ. ಅದು ನೆನಸಾಗೋ ಕಾಲ ಹತ್ತಿರದಲ್ಲಿದೆ, ಗೊತ್ತಾಯ್ತಾ? ಆಣೆ ಬಾ. ಅಂಕಲ್ ಕೊಡಿ ಅಂಕಲ್. ಪರವಾಗಿಲ್ಲ ಬಿಡಪ್ಪ. ಕೊಡಿ ಅಂಕಲ್. ಇಲ್ಲಪ್ಪ, ಪರವಾಗಿಲ್ಲ. ಆಂಟಿ ಬನ್ನಿ ಆಂಟಿ. ಬನ್ನಿ. ಆಹಾ, ಡ್ರೆಸ್ ಕೂಡ ಚೇಂಜ್ ಮಾಡದೆ ಇಲ್ಲೇ ಕೂತಿದ್ದಾರೆ ಅಂದರೆ ಡೆಫಿನೆಟ್ ಆಗಿ ಈ ಮನೆಯವರು ಇವರಿಬ್ರು ಒಳಗಡೆ ಸೇರಿಸಿಲ್ಲ. ಅಂದರೆ ನಾನು ತೋಡಿದ ಹಳ್ಳಕ್ಕೆ ಇಬ್ಬರು ಬಿದ್ದಂಗಾಯ್ತು. ಅಮ್ಮ, ಏನಿದು? ಒಂದು ಫೋನ್ ಕೂಡ ಮಾಡಿದೆ ದಿಢೀರಂತ. ಬರಬಾರ್ದಿತ್ತು ಅಲ್ವಾ? ಅದು ಹಾಗಲ್ಲ. ವೈಭವ್, ಯಾಕಪ್ಪ ಆಚೆ ಕೂತ್ಕೊಂಡಿದ್ರಿ? ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ. ಏನಾಯ್ತು ಅಂತ ಹೇಳಿ ಸಿಸ್ಟರ್.
ವೈಭವ್, ರಾತ್ರಿ ನನಗೆ ಫೋನಲ್ಲಿ ಹೇಳಿದ್ದೇನು, ಈಗ ನಡೀತಿರೋದಾದ್ರೂ ಏನು? ಏನಾಗ್ತಿದ್ಯಪ್ಪ? ಅಪ್ಪ, ಇವಾಗ ನೀವೇನು ನೋಡ್ತಾ ಇದ್ದೀರೋ ಅದೇ ಸತ್ಯ. ರಾತ್ರಿ ಹೇಳಿದ್ದು ಸುಳ್ಳು. ಸಾರಿ ಅಪ್ಪ, ಇವಳು ಸುಳ್ಳು ಹೇಳ್ಬೇಡಿ ಅಂತಾನೆ ಹೇಳಿದ್ಲು. ಆದ್ರೆ ಎಲ್ಲಿ ನಿಜ ಹೇಳಿದ್ರೆ ನೀವು ನೊಂದ್ಕೊಳ್ತೀರ ಅಂತ ನಾನೇ ಸುಳ್ಳು ಹೇಳ್ಬಿಟ್ಟೆ. ಎಂತ ಕೆಲಸ ಮಾಡ್ಬಿಟ್ಯಪ್ಪ ವೈಭವ್. ಇವಳನ್ನ ಇವ್ರ ಅತ್ತೆ ಮಾವ ಕ್ಷಮಿಸಿ ಮನೆ ಒಳಗೆ ಸೇರಿಸ್ಕೊಂಡಿದ್ದಾರೆ ಅಂತ ನಾನು ಇವಳು ಎಷ್ಟು ಸಂಭ್ರಮ ಪಟ್ವಿ ಗೊತ್ತಾ? ರಾತ್ರಿ 1 ಗಳಿಗೆ ಕೂಡ ನಿದ್ದೆ ಮಾಡಿಲ್ಲಪ್ಪ. ರಾತ್ರಿ ಪೂರ್ತಿ ನಿಮ್ದೇ ಮಾತು. ಉಟ್ ಬಟ್ಟೆಲೆ ಬಂದಿರೋ ಇವಳಿಗೆ ಇವಳು ಬಟ್ಟೆ ಬರೋಣ ಅದ್ ಯಾವಾಗ ಕೊಡ್ತೀನೋ, ಇವಳನ್ನ ಕ್ಷಮಿಸಿ ಮನೆಗೆ ಒಪ್ಪಿಸ್ಕೊಂಡಿರೋ ದೇವತೆಗಳಿಗೆ ಅದ್ ಯಾವ ಕೃತಜ್ಞತೆ ಸಲ್ಲಿಸ್ತೀವೋ ಅಂತ ಒಂದೇ ಸಮನೆ ಓಡೋಡ್ ಬಂದ್ವಪ್ಪ. ನೀನ್ ನೋಡಿದ್ರಿ ಇಲ್ಲಿ ನಮ್ಮನ್ನ ಸ್ವಾಗತಿಸೋಕೆ ನೀವಿಬ್ರೆ ಬಾಗ್ಲಲ್ಲಿ ಕೂತಿದ್ದೀರಲ್ಲ. ಓಹೋ, ಇಂಥ ಪುಣ್ಯಾತ್ಗಿತ್ತಿನ ಹೆತ್ತೋರ್ ಬಂದ್ರಲ್ಲ, ನಮ್ಮನೆ ಪಾವನ ಆಯ್ತು ಅಂತ ಹಾರ ತುರಾಯಿ ಹಾಕಿ ಬಾಜಾ ಭಜಂತ್ರಿ ಬಾರಿಸಿ ಭಟ್ಟಂಗಿಗಳ ಕೈಲಿ ಜೈಕಾರ ಹಾಕ್ಸಿ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತೀವಿ ಅಂತ ಕನಸು ಕಟ್ಕೊಂಡು ಬಂದ್ರು ಏನೋ. ಯಶೋದ, ಇವಳು ನಿನ್ ಜನ್ಮ ಕಂಟಿದ್ ಶಾಪ. ಅದನ್ನ ನಮ್ ತಲೆ ಕಟ್ಟಿ ನೀನ್ ಕೈ ತೊಳ್ಕೊಂಡ್ ಬಿಡ್ಬೇಕು ಅನ್ನೋ ಹುನ್ನಾರ ಇಟ್ಕೊಳ್ಬೇಡ. ಹಾಗೇನಾದ್ರೂ ಯೋಚನೆ ಇದ್ರೆ ಈಗಿಂದೀಗ್ಲೇ ಮರ್ತು ಬಿಡು. ದಯವಿಟ್ಟು ಹಾಗನ್ಬೇಡಿ. ತಿಳಿದವ್ರು ನೀವು, ನೀವೇ ಹೀಗನ್ಬಿಟ್ರೆ ಇವಳಿಗೆ ಯಾರು ದಿಕ್ಕು? ವೈಭವ್ ಸಂಸಾರ ಒಪ್ಪಿ ಇವಳನ್ನ ಹೆಂಡತಿ ಅಂತ ಕರ್ಕೊಂಡು ಬಂದಿದ್ದಾರೆ. ನಿಮ್ಮನ್ನ ಒಪ್ಪಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಕ್ಕೆ ನಾನು ಇವಳನ್ನ ಇಲ್ಲಿ ಕಳ್ಸಿದ್ದಮ್ಮ. ನೋಡಿ, ನೀವ್ ತಿಳ್ಕೊಂಡ ಹಾಗೆ ನನ್ ಮಕ್ಳು ಕೆಟ್ಟವಳಲ್ಲ. ಅವಳು ಇದುವರೆಗೂ ಯಾರ ಮನ್ಸನ್ನು ನೋಯಿಸ್ದವಳಲ್ಲ. ಕೇಡ್ ಬಯಸ್ದವಳು ಅಲ್ಲ ಇನ್ನೊಬ್ರಿಗೆ. ನಿಮ್ ಬಗ್ಗೆ, ನಿಮ್ ಮನೆತನದ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇದೆ. ಅದಕ್ಕೆ ಕೆಟ್ಟ ಹೆಸರು ತಾವು ಕೆಲ್ಸನ ಅವಳು ಯಾವತ್ತೂ ಮಾಡೋದಿಲ್ಲ. ದಯವಿಟ್ಟು ಇವಳನ್ನ ಒಪ್ಪಿಸ್ಕೊಳ್ಳಿ. ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ. ದೂರ ನಿಂತ್ಕೋ. ಪಂಡಿತ್ರೆ, ನೀವು ದೊಡ್ಡ ಮನಸ್ಸು ಮಾಡ್ಬೇಕು. ನನ್ನ ಮಗಳು ಕರ್ಣ ನಿಮ್ ವಂಶದ ಕೀರ್ತಿ ಪ್ರತಿಷ್ಠಾನ ಹೆಚ್ಚಿಸ್ತಾಳೆ ಹೊರತು ಕಳಂಕ ತರಲ್ಲ ಅನ್ನೋ ಭರವಸೆ ನಾನು ಕೊಡ್ತೀನಿ. ನನ್ನ ಮಾತು ನಂಬಿ. ಬೇಕಾದ್ರೆ ನನ್ನ ಚರ್ಮ ಸುರಿದು ನಿಮ್ಗೆ ಚಪ್ಪಲಿ ಮಾಡಿ ಹಾಕ್ತೀರಿ. ಈ ಮಾತು ನಿಜ. ನೀವು ದೊಡ್ಡ ಮನಸ್ಸು ಮಾಡಿ ಅವರಿಬ್ಬರನ್ನ ಮನೆ ಒಳಗೆ ಕರ್ಕೊಳ್ಳಿ. ಇದು ನಿಮ್ ಕೈಯೆಲ್ಲ ಕಾಣು ಅಂತ ತಿಳ್ಕೊಳ್ಳಿ. ಮೈ ಮುಕ್ತ ಮಾತಾಡ್ತ್ಯಾ? ದೂರ ದೂರ ನಿಂತ್ಕೊಂಡು ಮಾತಾಡು. ನನ್ನ ಮಗ ನಿನ್ನ ಮಗಳು ಕೃತ್ಯ ತಾಳಿ ಕಟ್ಟದ ಅಂದ ತಕ್ಷಣ ನಿನ್ನ ಮಗಳನ್ನ ನಾನು ಸೊಸೆ ಅಂತ ಒಪ್ಪಿಗೆ ನಿಂತ್ಕೊಂಡಿದ್ಯಾ? ನೀನೇನು? ನಿನ್ನ ಜಾತಿ ಏನು? ನಾನು ನೀನಿಬ್ರು ಸರಿ ಸಮ ಅನ್ಕೊಂಡಿದ್ಯಾ ನೀನು?
ಅಥವಾ ನಿನ್ನ ಮಗಳನ್ನ ಇಷ್ಟು ದೊಡ್ಡ ಮನೆಗೆ ಸೊಸೆ ಮಾಡ್ಕೊಡ್ತಿದ್ದೀನಿ, ಅವಳನ್ನ ಇಲ್ಲೇ ಸೆಟ್ಲ್ ಮಾಡ್ತೀನಿ ಅಂತ ಎಲ್ಲವನ್ನ ಮರೆತು ಬಿಟ್ಟಿದೀಯಾ? ಅವಿವೇಕಿ, ಅವಿವೇಕಿ. ಕಡೆ ಸಲ ಹೇಳ್ತಾ ಇದ್ದೀನಿ, ಎಲ್ಲರೂ ಬಾಯಿ ಮುಚ್ಕೊಂಡು ಇನ್ನು ಒಂದೇ ಒಂದು ಮಾತಾಡದೆ ಇಲ್ಲಿಂದ ತೊಲಗಿ ಹೋದ್ರೆ ಸರಿ. ಇಲ್ಲದೆ ಹೋದ್ರೆ ಮುಂದೆ ಆಗೋ ಅನಾಹುತಕ್ಕೆ ನಾವು ಕಾರಣ ಅಲ್ಲ. ಏನ್ರಿ ಪಂಡಿತ್ರೆ, ಎದುರಿಸ್ತಾ ಇದ್ದೀರಾ? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಇವರೇನೋ ದೊಡ್ಡ ತಪ್ಪು ಮಾಡಿದ್ರು ಅಂತ ಗಂಡ ಹೆಂಡತಿ ಇಬ್ರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ. ಶ್ರೇಯಸ್, ನೀವು ಸುಮ್ಮನೆ ಇರಿ ಸಿಸ್ಟರ್. ನನ್ನ ಕಣ್ಣೆದುರುಗಡೆ ಇಷ್ಟೊಂದೆಲ್ಲ ಅನ್ಯಾಯ ನಡೀತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ನನ್ನ ಕೈಲಿ ಆಗಲ್ಲ. ಏನ್ರಿ ದೊಡ್ಡ ಮನುಷ್ಯ, ಈಗೇನು ಆಗ್ಬಾರ್ದಾಯ್ತು ಅಂತ ಎಗರಾಡ್ತಾ ಇದ್ದೀರಾ? ಯಾರು ಜಾತಿ ಬಿಟ್ಟು ಜಾತಿಯವ್ರನ್ನ ಮದ್ವೆನೇ ಆಗಲ್ವಾ? ನಾನು ನಿಮ್ಮ ಹಾಗೆ ಬ್ರಾಹ್ಮಣನೇ. ನಮ್ಗೆ ನಮ್ಮ ಜಾತಿ ಹೆಚ್ಚಾದ್ರೆ ಇವ್ರಿಗೆ ಇವ್ರ ಜಾತಿ ಹೆಚ್ಚು. ಯಾರ ಮೇಲೂ ಅಲ್ಲ, ಯಾರ ಕೀಳು ಅಲ್ಲ, ತಿಳ್ಕೊಳ್ಳಿ. ಎಲ್ರು ಮೈಯಲ್ಲೂ ಹರಿಯೋದು ಕೆಂಪು ರಕ್ತನೇ, ನಿಮ್ಮಲ್ಲೇನು ಸ್ಪೆಷಲ್ ಆಗಿ ಹರಿಯುತ್ತಾ? ಯಾರೋ ನೀನು ನನ್ನ ಪರ್ಮಿಷನ್ ಇಲ್ಲದೆ ನಮ್ಮನೆ ಒಳಗಡೆ ಬಂದು ನನ್ನನ್ನೇ ದಬಾಯಿಸ್ತಾ ಇದೀಯ. ಯಾರೋ ಕೊಟ್ರು ನಿನಗೆ ನನ್ನನ್ನ ಪ್ರಶ್ನೆ ಮಾಡೋ ಅಧಿಕಾರ? ಜಗತ್ತಲ್ಲಿ ಕೋಟಿ ಕೋಟಿ ಇಂಥ ನಾಲಾಯಕ ಮದುವೆಗಳು ನಡೀಬಹುದು, ಆದ್ರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ. ನನ್ನ ಮನೆ, ಇಲ್ಲಿ ನಾನು ಹೇಳ್ದ ಹಾಗೆ ನಡಿಬೇಕು. ಇದಕ್ಕೆ ಯಾವ ದೊಡ್ಡ ನಾಯಕನಾಗ್ಬಿಡೇನು ಬೇಕಾಗಿಲ್ಲ. ನೋಡ್ರಿ, ನಾನೇನು ಸಂಬಂಧ ಇಲ್ಲದೆ ಮೂಗು ತೋರ್ಸಕ್ಕೆ ಬಂದಿಲ್ಲ. ಏಯ್, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ನೀನಾಗ ನೀನೇ ಇಲ್ಲಿಂದ ಹೊರಗೆ ಹೋದ್ರೆ ಸರಿ, ಇಲ್ಲದ್ರೆ ಕುತ್ತಿಗೆ ಹಿಡಿದು ಹೊರಗೆ ದಬ್ಬೇಕಾಗತ್ತೆ. ಹೋಗ. ಏಯ್, ನಿನಗೇನ್ ಸ್ಪೆಷಲ್ ಆಗಿ ಹೇಳ್ಬೇಕಾ? ತೊಲಗೋ. ಶ್ರೇಯಸ್, ನಿನಗೆ ಯಾರು ಇಲ್ಲಿ ಬರಕ್ಕೆ ಹೇಳಿದ್ರು? ಇದು ನನ್ನ ಸಂಸಾರದ ವಿಷಯ, ನಾನೇ ಪರಿಹರಿಸ್ಕೊಳ್ತೀನಿ. ಮಧ್ಯದಲ್ಲಿ ಯಾರೇ ಬಂದ್ರು ನಾನು ಸಹಿಸ್ಕೊಳ್ಳಲ್ಲ. ಅಪ್ಪ ಅಮ್ಮ, ಇವನಿಗಾದ್ರೂ ಬುದ್ಧಿ ಇಲ್ಲ, ನಿಮ್ಗಾದ್ರೂ ಬೇಡ್ವಾ? ಕರುಣ, ಅಮ್ಮ, ಇವ್ರು ನನ್ನನ್ನು ಒಪ್ತಾರೋ ಬಿಡ್ತಾರೋ ಅದ್ ನನಗ್ ಸೇರಿದು. ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೆ ದೊಡ್ಡ ತಪ್ಪು. ಅಲ್ಲಮ್ಮ ಕರುಣ, ಅಮ್ಮ ಪ್ಲೀಸ್, ಅವಶ್ಯಕತೆ ಇಲ್ಲದೆ ಬಂದು ಅವಮಾನ ಮಾಡಿಸ್ಕೊಳ್ತಿದ್ದೀರಲ್ಲ, ಇಲ್ಲಿಂದ ಹೊರಡಿ. ನಿಮ್ ಕೈ ಮುಗಿತೀನಿ, ಇಲ್ಲಿಂದ ಹೊರಡಿ. ಯಶೋಧ, ಮಾತಾಡಬೇಡ. ಮುಂದೆ ಕರ್ಕೊಂಡು ಹೋಗಿ ಅಪ್ಪ. ಶ್ರೇಯಸ್, ಹೊರಡು ಅನ್ನಲ್ಲ. ಸಿಸ್ಟರ್, ನಿಮ್ಗೋಸ್ಕರ ಹೋಗ್ತೀನಿ. ನೋಡ್ರಿ, ನಮ್ಮ ಸಿಸ್ಟರ್ನ ಒಪ್ಕೊಂಡು ಮನೆ ಒಳಗಡೆ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ಎಲ್ರಿಗೂ ನರಕ ನರಕ ತೋರಿಸ್ಬಿಡ್ತೀನಿ. ನಿನ್ ಕೈಲಿ ಏನಾಗುತ್ತೋ ಮಾಡ್ಕೊ ಹೋಗೋ. ಶಾಂತ, ಒಳಗ ಬಾ. ಇಂಥ ಅಯೋಗ್ಯರ ಹತ್ರ ಏನ್ ಮಾತು? ಯಶೋಧ,